ಆಧುನಿಕ ಭಾರತದ ಇತಿಹಾಸ DSC 9ದಲ್ಲಿ ಬರ್ತಕ್ಕಂಥ ಒಂದು ಅಧ್ಯಾಯ ಕೃಷಿಯ ವಾಣಿಜ್ಯೀಕರಣ. ಭಾರತ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಕೃಷಿಯೇ ಅದರ ಅರ್ಥವ್ಯವಸ್ಥೆಯ ಬೆನ್ನೆಲುಬು, ರೈತನೇ ಅದರ ಆಧಾರ ಸ್ತಂಭವಾಗಿರ್ತಕ್ಕಂಥವನು. ಅದರ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಯಜಮಾನ್ಯ ರೀತಿಯಲ್ಲಿ ಸಂಘಟಿಸಲ್ಪಟ್ಟಿದ್ದು ಪರಿಪೂರ್ಣತೆಯನ್ನು ಪಡೆದಿತ್ತು. ಅದು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ತಾ ಇತ್ತು. ಕೃಷಿ ಗ್ರಾಮಗಳ ಸ್ವಾವಲಂಬನೆಗೆ ಕಾರಣವಾಗಿರ್ತಕ್ಕಂಥದ್ದು. ಕೃಷಿ ರೈತನ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾ ಇತ್ತು. ಹಾಗಾಗಿಯೇ ಗಾಂಧೀಜಿ ಗ್ರಾಮಗಳನ್ನು ಸ್ವರಾಜ್ಯಗಳೆಂದು ಕರೆದಿದ್ದರು. ಪ್ರಾಚೀನ ಭಾರತದಲ್ಲಿ ಕೃಷಿಯಲ್ಲಿ ಪ್ರಧಾನವಾಗಿ ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ದರು. ವಾಣಿಜ್ಯ ಬೆಳೆಗಳನ್ನು ಅಷ್ಟೊಂದು ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ. ಬ್ರಿಟಿಷರ ಆಗಮನದ ತರುವಾಯದಲ್ಲಿ ಭಾರತದ ಕೃಷಿ ವಾಣಿಜ್ಯೀಕರಣ ಆರಂಭವಾಗ್ತದೆ. ಅದು 1857 ನಂತರ ಹೆಚ್ಚು ತೀವ್ರಗೊಳ್ಳುತ್ತದೆ. ಬ್ರಿಟನ್ ವಸಾಹತುಗಳಲ್ಲಿ ಆಹಾರ ಧಾನ್ಯಗಳ ಹೊರತಾದ ನಗದು ಹಣ ಕೊಡತಕ್ಕಂಥ ಬೆಳೆಗಳನ್ನು ತೆಗೆಯುವ ಒಂದು ಕೃಷಿ ಸಾಗುವಳಿ ಪ್ರಕ್ರಿಯೆ ಕೃಷಿ ವಾಣಿಜ್ಯೀಕರಣ. ಅಂದರೆ ಆಹಾರ ಧಾನ್ಯಗಳ ಬದಲಿಗೆ ಹಣ ತರುವ ಬೆಳೆಗಳನ್ನು ಬೆಳೆಯುವುದು ಅಂತಕ್ಕಂಥ ಅರ್ಥ. ಭಾರತದಲ್ಲಿ ಬ್ರಿಟಿಷರು ಆಹಾರ ಬೆಳೆಗಳನ್ನು ಕಡೆಗಣಿಸಿ ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ಹತ್ತಿ, ಸೆಣಬು, ಕಬ್ಬು, ನೆಲಗಡಲೆ, ಎಣ್ಣೆಕಾಳು, ಅಫೀಮು, ನೀಲಿ, ತಂಬಾಕು ಹಾಗೆ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಕಾಫಿ, ಟೀ, ರಬ್ಬರ್, ಸಾಂಬಾರು ಪದಾರ್ಥಗಳನ್ನ ಬೆಳೀಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಾರೆ. ಇವೆಲ್ಲವೂ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳಾಗಿದ್ದವು. ಇವು ಭತ್ತ, ಜೋಳ, ಗೋಧಿ, ರಾಗಿ, ಬೇಳೆಕಾಳುಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ತವೆ. ಇವುಗಳಿಗಿಂತ ವಾಣಿಜ್ಯ ಬೆಳೆಗಳು ಹೆಚ್ಚಿನ ಆದಾಯವನ್ನು ತಂದುಕೊಡ್ತಾ ಇದ್ವು. ಇದು ಬ್ರಿಟಿಷರ ವಾಣಿಜ್ಯ ನೀತಿಯ ಒಂದು ಭಾಗ ಕೂಡ ಆಗಿತ್ತು. ಇದರ ಹಿಂದೆ ಲಾಭದ ದೃಷ್ಟಿಕೋನ ಇತ್ತು. ಭತ್ತ ಬೆಳೀತಕ್ಕಂಥ ಬರ್ಮಾ, ಗೋಧಿ ಬೆಳೀತಕ್ಕಂತಹ ಪಂಜಾಬ್, ಸೆಣಬು ಬೆಳೀತಕ್ಕಂಥ ಪೂರ್ವ ಬಂಗಾಳಗಳಲ್ಲಿ ವಾಣಿಜ್ಯ ಬೆಳೆ ಬೆಳೆಯುವ ಒತ್ತಾಯ ಬ್ರಿಟಿಷರಿಂದ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಕೃಷಿಯ ವಾಣಿಜ್ಯೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಗಮನಿಸೋಣ. ಮೊದಲನೇದಾಗಿ ಹಣದ ಆರ್ಥಿಕತೆ ಪ್ರಾಬಲ್ಯ. ಪರಿಪೂರ್ಣ ಸ್ವಾವಲಂಬನೆ ಸಾಧಿಸಿದ್ದ ಭಾರತೀಯ ಗ್ರಾಮಗಳಲ್ಲಿ ಹಣದ ಆರ್ಥಿಕತೆಯ ಪ್ರಾಬಲ್ಯ ಆರಂಭದಲ್ಲಿ ಇರಲಿಲ್ಲ. ವಸ್ತುಗಳೇ ಅವರ ವಿನಿಮಯದ ಸಾಧನಗಳಾಗಿದ್ವು. ಬ್ರಿಟಿಷರ ಆಗಮನದ ತರುವಾಯ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಹಣ ವಿನಿಮಯ ಪ್ರಾಧಾನ್ಯವಾಗ್ತದೆ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಪರಿಚಯವಾಗಿ ಅವು ತಮ್ಮ ಸ್ವಾವಲಂಬನೆಯನ್ನು ಕಳ್ಕೋತವೆ. ರೈತರ ಬದುಕನ್ನೆಲ್ಲ ಹಣ ಆವರಿಸಿಕೊಳ್ಳಲಾಗಿ ಕೃಷಿ ವಾಣಿಜ್ಯೀಕರಣಗೊಳ್ಳುತ್ತದೆ. ಎರಡನೇದಾಗಿ ಹಣದ ರೂಪದ ಕಂದಾಯ. ಬ್ರಿಟಿಷರು ಸಕಾಲದಲ್ಲಿ ರೈತರಿಂದ ಭೂಕಂದಾಯವನ್ನು ಪಡೀಲಿಕ್ಕೆ ದವಸ ಧಾನ್ಯಗಳ ಬದಲಾಗಿ ನಗದು ರೂಪದಲ್ಲಿ ಕಂದಾಯವನ್ನು ಪಾವತಿಸ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದರ ಜೊತೆಗೆ ಲೇವಾದೇವಿಗಾರರು ಇವರಿಂದ ರೈತರು ಪಡೆದ ಸಾಲಕ್ಕೆ ಅಧಿಕ ಬಡ್ಡಿಯನ್ನು ಹೇರ್ತಾರೆ. ಹೀಗೆ ಅಧಿಕ ಪ್ರಮಾಣದ ಭೂಕಂದಾಯ, ಸಾಲ, ಅದರ ಮೇಲಿನ ಬಡ್ಡಿಯನ್ನು ಪಾವತಿಸಲಿಕ್ಕೆ ರೈತರಿಗೆ ಹಣದ ಬೇಡಿಕೆ ಹೆಚ್ಚಾಗ್ತದೆ. ಹೀಗಾಗಿ ತಮ್ಮ ಸಾಲವನ್ನು ಪೂರೈಸಿಕೊಳ್ಳುವಗೋಸ್ಕರವಾಗಿ ರೈತರು ಕೂಡ ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೂರನೇದಾಗಿ ವ್ಯಾಪಾರ ಅಭಿವೃದ್ಧಿ. ದೇಶೀಯ ಮತ್ತು ವಿದೇಶಿಯ ವ್ಯಾಪಾರಗಳು
ಸಾಕಷ್ಟು ವೃದ್ಧಿಗೊಳ್ತವೆ. ವಾಣಿಜ್ಯ ಬೆಳೆಗಳ ಉತ್ಪನ್ನಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತದೆ. ಬ್ರಿಟಿಷರು ತಮ್ಮ ವ್ಯಾಪಾರ ಲಾಭಕ್ಕೆ ಪೂರಕವಾದಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ರೈತರನ್ನು ಒತ್ತಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಧಾನ್ಯಗಳಿಗಿಂತ ವಾಣಿಜ್ಯ ಬೆಳೆಗಳಿಂದ ಹೆಚ್ಚಿನ ಹಣವನ್ನು ಗಳಿಸಬಹುದು ಅಂತಕ್ಕಂಥ ಆಸೆ ರೈತರಲ್ಲಿ ಹುಟ್ಕೋತದೆ. ಹಾಗೆ ಈ ವಾಣಿಜ್ಯ ಬೆಳೆಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇತ್ತು. ಈ ವಿದೇಶಿ ಮಾರುಕಟ್ಟೆಯನ್ನು ಬ್ರಿಟಿಷರು ಒದಗಿಸಿಕೊಡ್ತಾರೆ. ಹೀಗಾಗಿ ಕೃಷಿ ವಾಣಿಜ್ಯೀಕರಣಗೊಳ್ಳುತ್ತದೆ. ನಾಲ್ಕನೇದಾಗಿ ಕೈಗಾರಿಕಾ ಕ್ರಾಂತಿಯ ಪ್ರಭಾವ. ಹೌದು, ಇಂಗ್ಲೆಂಡ್ನಲ್ಲಿ ಸಂಭವಿಸಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ ಬ್ರಿಟನ್ನ ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂಥ ವಾಣಿಜ್ಯ ಬೆಳೆಗಳ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಹೀಗಾಗಿ ಬ್ರಿಟಿಷರು ಭಾರತದಲ್ಲಿ ಕೈಗಾರಿಕಾ ಬೇಡಿಕೆಗಳ ಈಡೇರಿಕೆಗೋಸ್ಕರವಾಗಿ ರೈತರನ್ನು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಇಂಗ್ಲೆಂಡಿನ ಲಂಕಾಶೈರ್, ಮ್ಯಾಂಚೆಸ್ಟರ್ನ ಹತ್ತಿ ಕೈಗಾರಿಕೆಗಳಿಗೆ ಹತ್ತಿ ಮತ್ತು ನೀಲಿ ಅವಶ್ಯಕತೆವಾಗಿತ್ತು. ಭಾರತದಲ್ಲಿ ಬೆಳೀತಕ್ಕಂಥ ಹತ್ತಿ ಮತ್ತು ನೀಲಿಯನ್ನು ಬ್ರಿಟಿಷರು ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ರವಾನೆ ಮಾಡಿ ಅಲ್ಲಿ ಸಿದ್ಧವಸ್ತುಗಳನ್ನಾಗಿ ತಯಾರಿಸಿ ತಂದು ತಮ್ಮ ವಸಾಹತು ಪ್ರದೇಶಗಳಲ್ಲಿ, ವಿಶೇಷವಾಗಿ ಭಾರತದ ಮಾರುಕಟ್ಟೆಯಲ್ಲಿ ಅವುಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಐದನೇದಾಗಿ ಸಾರಿಗೆ ಸಂಪರ್ಕಗಳಲ್ಲಿ ಕ್ರಾಂತಿ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಅನುಕೂಲತೆಗೋಸ್ಕರವಾಗಿ ಅಂಚೆ ತಂತಿ ವ್ಯವಸ್ಥೆ, ರೈಲು ಮಾರ್ಗ, ಹೆದ್ದಾರಿ, ಬಂದರುಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇವು ವಾಣಿಜ್ಯ ಕ್ರಾಂತಿಯನ್ನು ಉಂಟು ಮಾಡ್ತವೆ. ವಸ್ತುಗಳ ಸಾಗಾಣಿಕೆ, ಅವುಗಳಿಗೆ ಸೂಕ್ತ ಬೆಲೆ ಸಕಾಲದಲ್ಲಿ ದೊರೆಯಲಿಕ್ಕೆ ನೆರವಾಗ್ತವೆ. ಅವು ಕೃಷಿಯ ಗ್ರಾಮೀಣ ಆರ್ಥಿಕತೆಯನ್ನು ವಾಣಿಜ್ಯ ಆರ್ಥಿಕತೆಯನ್ನಾಗಿ ಪರಿವರ್ತನೆ ಮಾಡ್ತವೆ. ಆರಂಭದಲ್ಲಿ 1859ರಲ್ಲಿ ಭಾರತದಲ್ಲಿ ಬ್ರಿಟಿಷರು ಅಳವಡಿಸಿರ್ತಕ್ಕಂಥ ರೈಲ್ವೆ ಜಾಲ ಕೇವಲ 432 ಮೈಲುಗಳಷ್ಟಿತ್ತು. 10 ವರ್ಷಗಳ ನಂತರ ಅದು 5000 ಮೈಲಿಗೆ ಹೆಚ್ಚಾಯಿತು. ಅಲ್ಲಿಂದ 1900ರ ಹೊತ್ತಿಗೆ 25,000 ಮೈಲುಗಳವರೆಗೆ ಉದ್ದವಾಗಿರ್ತಕ್ಕಂಥ ಒಂದು ರೈಲು ವ್ಯವಸ್ಥೆಯನ್ನು ಬ್ರಿಟಿಷರು ಹಾಕಿಕೊಟ್ಟರು. ಹೀಗಾಗಿ ಸಾರಿಗೆ ಸಂಪರ್ಕ ವೃದ್ಧಿಗೊಂಡಂತೆ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತವೆ. ಆರನೇದಾಗಿ ವಿದೇಶಿ ಬಂಡವಾಳದ ಪ್ರವೇಶ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ತರುವಾಯ ಭಾರತಕ್ಕೆ ಬ್ರಿಟಿಷ್ ಬಂಡವಾಳ ಹರಿದು ಬರ್ತದೆ. ಆದರೆ ವ್ಯಾಪಾರಿ ಕಳ್ಳರಾಗಿರ್ತಕ್ಕಂಥ ಬ್ರಿಟಿಷರು ಅದನ್ನು ಭಾರತವನ್ನು ಶೋಷಣೆ ಮಾಡುವ ದಬ್ಬಾಳಿಕೆ ಅಸ್ತ್ರವಾಗಿ ಬಳಸ್ತಾರೆ. ಅಂದರೆ ಕೃಷಿ ವಾಣಿಜ್ಯೀಕರಣಕ್ಕೆ ಪೂರಕವಾದ ನೀರಾವರಿ, ರಸ್ತೆ, ರೈಲ್ವೆ, ಬಂದರುಗಳು, ಬ್ಯಾಂಕಿಂಗ್ ವಲಯಗಳ ಅಭಿವೃದ್ಧಿಯಲ್ಲಿ ತೊಡಗಿಸ್ತಾರೆ. ದಕ್ಕನ್ನ ಕಪ್ಪು ಭೂಮಿಯಲ್ಲಿ ಹತ್ತಿ ಬೆಳೀತಕ್ಕಂಥ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಯ ಮುಖಜ ಬಯಲಿನಲ್ಲಿ ಬಂಡವಾಳ ಹರಿತದೆ. 1861ರಲ್ಲಿ ಅಮೇರಿಕಾದಲ್ಲಿ ಆದ ಅಂತರ್ಯುದ್ಧದಿಂದಾಗಿ ಅಮೇರಿಕಾದ ಹತ್ತಿ ರಫ್ತು ನಿಂತು ಹೋಗ್ತದೆ. ಆದ್ದರಿಂದ ಇಂಗ್ಲೆಂಡಿಗೆ ಹತ್ತಿಯ ಅವಶ್ಯಕತೆ ಉಂಟಾದ್ದರಿಂದ ಭಾರತದ ಹತ್ತಿಯ ಬೇಡಿಕೆಗೆ ಹೆಚ್ಚಾಗ್ತದೆ. ಏಳನೇದಾಗಿ ಬದಲಾದ ಅಭಿರುಚಿಗಳು. ಕಾಲಕ್ರಮೇಣವಾಗಿ ಭಾರತೀಯರ ಸಂಪ್ರದಾಯಗಳು, ರೂಢಿ ಪದ್ಧತಿಗಳು, ಅಭಿರುಚಿಗಳು ಕೂಡ ಬದಲಾಗ್ತವೆ. ಸನಾತನ ಕಾಲದ ಆಹಾರ ಧಾನ್ಯಗಳಲ್ಲಿ ಅವರು ಅಭಿರುಚಿಯನ್ನು ಕಳೆದುಕೊಂಡು ವಾಣಿಜ್ಯ ಬೆಳೆಗಳ ಬಗ್ಗೆ ಒಲವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ರೈತರ ಬೇಡಿಕೆಗಳು ಕೂಡ ಹೆಚ್ಚಾಗ್ತವೆ. ಅವರಿಗೆ ಹಣದ ಮೋಹ ಹೆಚ್ಚು ಬೆಳೀತದೆ. ಸಾಗುವಳಿ ಇರುವುದು
ಗೃಹ ಬಳಕೆಗೆ ಅಲ್ಲ, ಹೆಚ್ಚುತ್ತಿರುವ ಸಮಾಜದ ಬೇಡಿಕೆಗಳನ್ನ ಈಡೇರಿಸಲು ಅಂತಕ್ಕಂಥ ಅರಿವು ಅವರಲ್ಲಿ ಮೂಡುತ್ತದೆ. ಹೀಗಾಗಿ ಈ ಬದಲಾದ ಅಭಿರುಚಿಗಳು ಕೂಡ ಕೃಷಿಯ ವಾಣಿಜ್ಯೀಕರಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. 8ನೇದಾಗಿ ರಾಜಕೀಯ ಪಾರಮ್ಯತೆ. ರಾಜಕೀಯ ಪರಮಾಧಿಕಾರ ಪಡೆದಿದ್ದ ಬ್ರಿಟಿಷರ ಒತ್ತಾಯಕ್ಕೆ ಮಣಿದ ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲೇಬೇಕಾಗಿ ಬರ್ತದೆ. ಒಂದು ವೇಳೆ ಬೆಳೆಯದಿದ್ದರೆ ಬ್ರಿಟಿಷರು ಕ್ರೂರವಾದ ಶಿಕ್ಷೆ ಅಥವಾ ಹಿಂಸೆಯನ್ನು ಕೊಡ್ತಾಯಿದ್ರು. ಈ ವಾಣಿಜ್ಯ ಬೆಳೆಗಳನ್ನ ಬೆಳೀತಕ್ಕಂಥದ್ದು ರೈತರಿಗೆ ನಷ್ಟವೋ ಕಷ್ಟವೋ ಮರು ಮಾತು ಎತ್ತುವಂತಿರಲಿಲ್ಲ. ವಾಣಿಜ್ಯ ಬೆಳೆ ಬ್ರಿಟಿಷರಿಗೆ ಇಷ್ಟ, ಬೆಳೆ ರೈತರಿಗೆ ನಷ್ಟದ ಬೆಳೆ. ಹೀಗೆ ಬ್ರಿಟಿಷರು ತಮ್ಮ ರಾಜ್ಯಾಧಿಕಾರವನ್ನು ಬಳಸಿಕೊಂಡು ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸ್ತಾರೆ. ಭಾರತೀಯ ರೈತರ ಮೇಲೆ ಒತ್ತಾಯವನ್ನು ಹೇರ್ತಾರೆ. 9ನೇದಾಗಿ ಮಾರುಕಟ್ಟೆ ಸೌಲಭ್ಯಗಳು. ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಯಿಂದಾಗಿ ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಸಕಾಲದಲ್ಲಿ ಸೂಕ್ತ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆಗಳು ಸ್ಥಾಪನೆ ಆಗ್ತವೆ. ಮಾರುಕಟ್ಟೆ ಸೌಲಭ್ಯಗಳು ಹಣದ ಬೆಳೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತವೆ. ರೈತರ ಮನೆಗಳಲ್ಲಿ ಕೊಳೆಯುತ್ತಿದ್ದ ವಸ್ತುಗಳು ಮಾರುಕಟ್ಟೆಗೆ ಬರ್ತವೆ. ಹೀಗಾಗಿ ಮಾರುಕಟ್ಟೆ ಸೌಲಭ್ಯ ಲಭ್ಯ ಆಗಿರೋದ್ರಿಂದಾಗಿ ರೈತರು ಕೂಡ ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. 10ನೇದಾಗಿ ಕೃಷಿಯ ಆಧುನೀಕರಣ. ಭಾರತೀಯರು ಒಂದು ಆರಂಭದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿ ವ್ಯವಸ್ಥೆಯನ್ನು ರೂಢಿಸಿಕೊಂಡು ಬಂದಿದ್ದರು. ಆದರೆ ಬ್ರಿಟಿಷರ ಆಗಮನದಿಂದ ಹೊಸ ಮಾದರಿಯ ಬೇಸಾಯ ಕ್ರಮಗಳು ಕಾಣಿಸಿಕೊಳ್ತವೆ. ಇದರಿಂದ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ. ಆಹಾರ ಉತ್ಪಾದನೆ ಹೆಚ್ಚಾದಂತೆ ಆ ಹೆಚ್ಚುವರಿ ಉಳಿಕೆ ಭೂಮಿ ವಾಣಿಜ್ಯ ಬೆಳೆಗಳಿಗಾಗಿ ಬಳಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರು ಭಾರತಕ್ಕೆ ವಿದೇಶಗಳಿಂದ ಹೊಸ ಹೊಸ ವಾಣಿಜ್ಯ ಬೆಳೆಗಳನ್ನ ತಂದು ಪರಿಚಯ ಕೂಡ ಮಾಡ್ತಾರೆ. ಇದು ಕೃಷಿಯ ವಾಣಿಜ್ಯೀಕರಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು 11ನೇದಾಗಿ ಬ್ರಿಟಿಷ್ ಪ್ಲಾಂಟರುಗಳ ದೌರ್ಜನ್ಯ. ಅಂದರೆ ಸಾಮಾನ್ಯವಾಗಿ ಅರಣ್ಯ ತೋಟಗಳು ಬ್ರಿಟಿಷ್ ಪ್ಲಾಂಟರುಗಳ ಕೈಯಲ್ಲೇ ಇದ್ದವು. ಹೀಗಾಗಿ ಅಲ್ಲಿ ದುಡಿಯುವ ರೈತರು ಬ್ರಿಟಿಷರು ಬಯಸ್ತಕ್ಕಂಥ ಬೆಳೆಗಳನ್ನೇ ಬೆಳಿಬೇಕಾಗ್ತಾ ಇತ್ತು. ವಿರೋಧಿಸಿರ್ತಕ್ಕಂಥ ರೈತರ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳನ್ನ ಎಸಗ್ತಾಯಿದ್ರು. ಕಂದಾಯ ಏರಿಕೆ, ಬಿಟ್ಟಿ ಸೇವೆ, ಅತ್ಯಾಚಾರ, ಮತಾಂತರಗಳಿಗೆ ಗುರಿಪಡಿಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಬ್ರಿಟಿಷರೇ ಸಾಕಿದ ಜಮೀನ್ದಾರರು ತಮ್ಮ ಕೈ ಕೆಳಗಿದ್ದ ರೈತರನ್ನು ವಾಣಿಜ್ಯ ಬೆಳೆ ತೆಗೆಯುವಂತೆ ಬಲತ್ಕರಿಸ್ತಾ ಇದ್ದರು. ಇಲ್ಲವಾದರೆ ಅವರನ್ನು ಭೂಮಿಯಿಂದ ಹೊರಹಾಕ್ತಾ ಇದ್ದರು. ಉದಾಹರಣೆಗೆ ಬಂಗಾಳ, ಬಿಹಾರದ ನೀಲಿ ಬೆಳೆಗಾರರು ಜಮೀನ್ದಾರರ ಈ ರೀತಿಯ ಬಲಾತ್ಕಾರಕ್ಕೆ ಒಳಗಾಗಿ ನೀಲಿ ಬೆಳೆಯನ್ನೇ ಬೆಳೀತಾ ಇದ್ದರು. ಅಲ್ಲದೆ ಪಟೇಲರು, ಕುಲಕರ್ಣಿಗಳು ಮೊದಲಾದ ಕಂದಾಯ ಅಧಿಕಾರಿಗಳ ದೌರ್ಜನ್ಯ ರೈತರ ಮೇಲೆ ನಡೀತಾ ಇತ್ತು. ಇಂತಹ ಬ್ರಿಟಿಷ್ ಪ್ಲಾಂಟರುಗಳಿಗೆ ಸರ್ಕಾರ ಶಾಸನಾತ್ಮಕವಾಗಿರ್ತಕ್ಕಂಥ ರಕ್ಷಣೆಯನ್ನು ಅವರಿಗೆ ಒದಗಿಸಿಕೊಟ್ಟಿತ್ತು. 12ನೇದಾಗಿ ಲೇವಾದೇವಿಗಾರರು ರೈತರಿಗೆ ತಾವು ಕೊಟ್ಟ ಸಾಲ ಮರುಪಾವತಿಗಾಗಿ ರೈತರನ್ನು ಹಣದ ಬೆಳೆ ಬೆಳೆಯುವಂತೆ ಒತ್ತಾಯಿಸಿ ಉತ್ಪನ್ನವನ್ನು ತಾವೇ ಖರೀದಿಸ್ತಾ ಇದ್ದರು. ಕಾರಣ ಸಾಲ ಮರುಪಾವತಿಗೆ ನಗದು ಹಣ ಬೇಕಾಗಿತ್ತು. 13ನೇದಾಗಿ ಬ್ರಿಟಿಷರು ಭಾರತದ ಅರ್ಥವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದ್ದು. ಜಮೀನ್ದಾರರ ಒತ್ತಾಯ, ಅಧಿಕ ಭೂಕಂದಾಯ, ಭೂಮಿಯನ್ನು ಒಂದು ವಸ್ತುವನ್ನಾಗಿ ಪರಿಗಣಿಸಿದ್ದು ಇವು ಸಹ ಕೃಷಿಯ ವಾಣಿಜ್ಯೀಕರಣಕ್ಕೆ ಪೂರಕ ಆಗಿರ್ತಕ್ಕಂಥದ್ದು. ಆಸಾಂನ ಟೀ ತೋಟಗಳು, ಬಂಗಾಳದ ಸೆಣಬು, ನೀಲಿ, ದುನ್ನ, ನೀಲಗಿರಿ ಕಾಡುಗಳಲ್ಲಿ ಕಾಫಿ ಬೆಳೆಗಳನ್ನು ಬೆಳೆಯಲು
ಪೂರಕವಾದ ವಾತಾವರಣ ಇದ್ದುದರಿಂದ ವ್ಯಾಪಾರಿಗರಾದ ಬ್ರಿಟಿಷರು ಇಲ್ಲಿ ಅವುಗಳನ್ನೇ ಬೆಳೆಯುವಂತೆ ಕಡ್ಡಾಯ ಮಾಡ್ತಾರೆ. 1833 ನಂತರ ಭಾರತಕ್ಕೆ ಹರಿದು ಬಂದ ಬ್ರಿಟಿಷ್ ಬಂಡವಾಳ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಪ್ರೇರೇಪಿಸ್ತದೆ. ಆದರೆ ಈ ಕೃಷಿಯ ವಾಣಿಜ್ಯೀಕರಣದ ಪ್ರಮುಖ ದುಷ್ಪರಿಣಾಮವನ್ನು ನಾವು ಗಮನಿಸೋದಾದರೆ ಆಹಾರ ಬೆಳೆಗಳನ್ನು ನಿರ್ಲಕ್ಷಣೆ ಮಾಡಿದ್ದರಿಂದ ಆಹಾರದ ಸಮಸ್ಯೆ ಉಂಟಾಗ್ತದೆ. ಅದರ ಜೊತೆಗೆ ಕೃತಕ ಅಭಾವ, ಕಾಳಸಂತೆಕೋರರ ಹಾವಳಿ, ಬರಗಾಲ, ಕ್ಷಾಮಗಳು ಅದರ ಮೇಲೆ ನೇರವಾಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನ ಬೀರ್ತವೆ. ಒಂದು ಕಡೆಗೆ ರೈತರಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಲಾಭ ಆಗುವುದರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ನಷ್ಟ ಕೂಡ ಆಗ್ತಾಯಿತ್ತು. ಇವೆಲ್ಲವೂ ಕೃಷಿ ವಾಣಿಜ್ಯೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಧನ್ಯವಾದಗಳು. ಇದುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ, ಹಾಗೆ ಇತರಿಗೆ ಕೂಡ ಶೇರ್ ಮಾಡಿ.